ಒಂದು ಟೈಮ್ ಇತ್ತು, ಸಂಕ್ರಾಂತಿ ಹಬ್ಬದ ವಾರದಲ್ಲಿ ಪರಭಾಷಾ ಸಿನಿಮಾಗಳ ಹಾವಳಿಗೋ ಭಯಕ್ಕೋ ನಮ್ಮ ಸಿನಿಮಾಗಳು ಬಿಡುಗಡೆ ಆಗ್ತಿರ್ಲಿಲ್ಲ. ಆದ್ರೆ ಖುಷಿ ಏನಂದ್ರೆ ಈ ವರ್ಷ ನಮ್ಮ ಭಾಷೆಯ 2 ಸಿನಿಮಾಗಳು ರಿಲೀಸ್ ಆಗಿದೆ. ಈ ವರ್ಷ ಥಿಯೇಟರ್ ಅಲ್ಲಿ ನಾನ್ ನೋಡಿದಂತಹ ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಸಿನಿಮಾವನ್ನ ಬುಧವಾರ ಸಿನಿಮಾ ತಂಡ ಅರೇಂಜ್ ಮಾಡಿದ ಪ್ರೀಮಿಯರ್ ಅಲ್ಲಿ ನೋಡಿದೆ. ಬನ್ನಿ ಹಾಗಿದ್ರೆ ಈ ನ್ಯೂ ಏಜ್ ಫಿಲಂ ಹೇಗಿದೆ, ನನ್ನನ್ನ ಆಸ್ ಅನ್ ಆಡಿಯನ್ ಇದು ಇಂಪ್ರೆಸ್ ಮಾಡ್ತಾ ಇಲ್ವಾ, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ಟೈಟಲ್ ಅನ್ನ ಸುಮಾರು ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಸುಮಾರಷ್ಟು ಪಾರ್ಕಿಂಗ್ ಪ್ಲೇಸಸ್ಗಳಲ್ಲಿ ಕೇಳಿರ್ತೀವಿ. ಇನ್ ಅದರ್ ಫಾರ್ಮ್ ಹೇಳಬೇಕು ಅಂತಂದ್ರೆ ಕಳ್ಳರಿದ್ದಾರೆ ಎಚ್ಚರಿಕೆ ಅನ್ನುವಂತಹ ಉದ್ದೇಶದ ಮೇಲೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಕೂಡ ಹೇಳಿರ್ತಾರೆ. ಈ ಸಿನಿಮಾದ ಕತೆ ಕೂಡ ಅದೇ ಒಂದು ಮೋಟೋ ಮೇಲೆ ಬೇಸ್ ಆಗಿದೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈ ಸಿನಿಮಾದ ಕಥಾ ವಸ್ತು ಅಥವಾ ಒನ್ ಲೈನರ್ ತುಂಬಾ ಫ್ರೆಶ್ ಆಗಿದೆ. ನ್ಯೂ ಏಜ್ ಫಿಲಮ್ಸ್ ಅಂತ ನಾವ್ ಏನ್ ಕರಿತೀವಿ ಆ ಒಂದು ಕ್ಯಾಟಗರಿಗೆ ಈ ಸಿನಿಮಾ ಕೂಡ ಸೇರುತ್ತೆ. ಡೈರೆಕ್ಟರ್ ಕೇಶವ್ ಮೂರ್ತಿ ಅವರು ಇನ್ ಹಿಸ್ ಡೆಬ್ಯೂ ಈ ತರದ ಒಂದು ಆಂಥಾಲಜಿಯನ್ನ, ಅದರಲ್ಲೂ ಅನ್ಕನ್ವೆನ್ಷನಲ್ ಆಗಿ ಮನುಷ್ಯನ ಡೀಪ್ ಥಾಟ್ಸ್ ಮತ್ತು ಮೆಟೀರಿಯಲಿಸ್ಟಿಕ್ ಪ್ರಪಂಚವನ್ನ ಮೆಚೂರ್ಡ್ ಆಗಿ ತೆರೆ ಮೇಲೆ ತಂದಿದ್ದಾರೆ. ಇಲ್ಲಿ ಬರುವ 3 ಕಥೆಗಳು, ಅದರಲ್ಲಿ ಬರುವಂತಹ ಒಂದಷ್ಟು ಪಾತ್ರಗಳು, ಅವರ ಮನಸ್ಥಿತಿಗಳು, ಉದ್ದೇಶಗಳು ಎಲ್ಲವೂ ವಿಭಿನ್ನವಾಗಿದ್ರು ನಾವೆಲ್ಲರೂ ಒಂದಲ್ಲ ಒಂದು ರೀತಿಲಿ ಓಡ್ತಿರೋದು ಎಲ್ಲಿಗೆ ಅಂಡ್ ನಮ್ಗೆ ಬೇಕಿರೋದು ಏನು ಅನ್ನುವಂತಹ ಒಂದು ಥಾಟ್ ಅನ್ನ ಡೀಪ್ ಡೌನ್ ಅಲ್ಲಿ ಉಂಟು ಮಾಡುತ್ತೆ. ಈ ಕತೆಗೆ OCD ಅನ್ನುವಂತಹ ಒಂದು ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೇಳೋದಾದ್ರೆ ನಮ್ಗೆಲ್ಲ ಒಂದಲ್ಲ ಒಂದು ವಿಷಯದಲ್ಲಿ OCD ಇದ್ದೇ ಇದೆ ಅಂಡ್ ಒಂದಲ್ಲ ಒಂದು ರೀತಿಲಿ ಈ ಭೂಮಿ ಮೇಲೆ ಎಲ್ಲರೂ ಕಳ್ರೆ ಅನ್ನುವಂತಹ ವಿಷಯವನ್ನ ಡೈರೆಕ್ಟರ್ ಕೇಶವ್ ಇಲ್ಲಿ ಸ್ಕೆಪ್ಟಿಕಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಈ ಸಿನಿಮಾದ 3 ಕತೆಗಳು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಕಥೆಯಿಂದ ಕತೆಗೆ ಪಾಸ್ ಆಗ್ತಾ ಹಳೆ ಕತೆ ನಮ್ಮ ಮೇಲೆ ಮಾಡಿದಂತಹ ಇಂಪ್ಯಾಕ್ಟ್ ಅನ್ನ ಮರೆಯೋ ಹಾಗೆ ಮಾಡಿದ್ದು ಕೂಡ ಸುಳ್ಳಲ್ಲ. ಈ 3 ಕತೆಗಳಲ್ಲಿ ಕಂಪ್ಯಾರಿಟಿವ್ಲಿ ಮೊದಲ ಸ್ಟೋರಿ ರಿಪಿಟೇಟಿವ್ ಫಾರ್ಮ್ಯಾಟ್ ಇಂದ ನನಗೆ ಸ್ವಲ್ಪ ಸ್ಲೋ ನರೇಟಿವ್ ಅಂತ ಅನಿಸ್ತು. ಸೆಕೆಂಡ್ ಅಂಡ್ ಥರ್ಡ್ ಕತೆಗಳು ಆ ಪೇಸ್ ಅನ್ನ ಪಿಕ್ ಮಾಡಿದ್ವು. ಈ ಸಿನಿಮಾದ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಆನ್ ಪೇಪರ್ ಇವರು ಇದನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದು ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ಹಾದಿಲಿ ವಿತ್ ದ ಲಿಮಿಟೆಡ್ ಬಡ್ಜೆಟ್ ಆದಷ್ಟು ಎಫರ್ಟ್ಸ್ ಅನ್ನ ಹಾಕಿರೋದನ್ನ ನೀವು ಸಿನಿಮಾ ನೋಡ್ಬೇಕಿದ್ರೆ ವಿಟ್ನೆಸ್ ಮಾಡ್ತೀರಾ. ಬಟ್ ಖಂಡಿತ ಈ ನಿರ್ದೇಶಕರಿಗೆ ಒಂದು ಒಳ್ಳೆ ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಇಲ್ಲಿ ವಿತ್ ದಿಸ್ ಹಾನೆಸ್ಟ್ ಎಫರ್ಟ್ಸ್ ಪ್ರೂವ್ ಮಾಡಿದ್ದಾರೆ. ನಮ್ಮ ಕನ್ನಡದ ಆಡಿಯನ್ಸ್ಗೆ ಈ ರೀತಿಯ ಕಾನ್ಸೆಪ್ಟ್ಗಳು ತುಂಬಾ ಫ್ರೆಶ್ ಫೀಲಿಂಗ್ ಅನ್ನ ಕೊಡುತ್ತೆ ಅಂಡ್ ಕಮರ್ಷಿಯಲ್ ಟೆಂಪ್ಲೇಟ್ ಅಲ್ಲಿರುವಂತಹ ಫಾರ್ಮ್ಯಾಟ್ ಸಿನಿಮಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಇದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಮಾಡಬಹುದು. ಇನ್ನು ಇಲ್ಲಿ ತುಂಬಾ ಇಷ್ಟ ಆಗೋದು ಆಕ್ಟರ್ ಗಳ ಪರ್ಫಾರ್ಮೆನ್ಸ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಆನ್ ಪಾಯಿಂಟ್ ಆಕ್ಟ್ ಮಾಡಿದ್ದಾರೆ. ಪ್ರಸನ್ನ ವಿ ಶೆಟ್ಟಿ, ಮಧುಸೂದನ್ ಗೋವಿಂದ್, ಅಪೂರ್ವ ಭಾರದ್ವಾಜ್, ಶಿಲ್ಪಾ ಮಂಜುನಾಥ್, ದಿಲೀಪ್ ರಾಜ್ ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ ದೇರ್ ಬೆಸ್ಟ್ ಪಾಸಿಬಲ್ ವೇ. ಅವರ ಕ್ಯಾರೆಕ್ಟರ್ ಗಳನ್ನ ಬರ್ದಿರುವಂತಹ ರೀತಿಗೂ ಅವರು ಅದನ್ನ ಹಾಗೆ ತೆರೆ ಮೇಲೆ ತಂದಿರೋದಕ್ಕೆ ಹಾಕಿರುವಂತಹ ಎಫರ್ಟ್ಸು ಸ್ಕ್ರೀನ್ ಮೇಲೆ ಕಾಣುತ್ತೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಬೈ ಹರ್ಷಕುಮಾರ್ ಗೌಡ ಚೆನ್ನಾಗಿದೆ. ಬೆಂಗಳೂರಿನ ಅಥೆಂಟಿಸಿಟಿಯನ್ನ ವಿತ್ ನ್ಯಾಚುರಲ್ ಲೈಟಿಂಗ್ ಅವರಲ್ಲಿ ಕಾಪಾಡ್ಕೊಂಡಿದ್ದಾರೆ. ಪ್ರಸಾದ್ ಕೆ ಶೆಟ್ಟಿ ಅವರ ಮ್ಯೂಸಿಕ್ ಡೀಸೆಂಟ್ ಆಗಿದೆ ಅಂಡ್ ಎಲ್ಲಾ ಕ್ಯಾರೆಕ್ಟರ್ ಗಳ ಇಂಟ್ರಡಕ್ಷನ್ಗೂ ಒಂದು ಸಾಂಗ್ ಇದೆ. ಅದರ ಕಂಪೋಸಿಷನ್ ಚೆನ್ನಾಗಿದ್ರು ತುಂಬಾ ಸ್ಟ್ರೆಚ್ಡ್ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಬಹುದಿತ್ತು. ಅದರಿಂದ ಸಿನಿಮಾ ಇನ್ನೊಂಚೂರು ಪೇಸಿ ಆಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಹೊಸ ಪ್ರಯತ್ನ. ಇಲ್ಲಿ ಕಥೆಯನ್ನ ಸಿಂಪಲ್ ಆಗಿ ನರೇಟ್ ಮಾಡಿದ್ದಾರೆ, ಹಾನೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ, ತೆರೆ ಮೇಲೆ ಕೂಡ ಕತೆಗೆ ನ್ಯಾಯವನ್ನ ಒದಗಿಸಿದ್ದಾರೆ. ಈ ತರ ಹೊಸ ನ್ಯೂ ಏಜ್ ಕೈಂಡ್ ಆಫ್ ಫಿಲಂ ಮತ್ತು ಹಾನೆಸ್ಟ್ ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ರಿವ್ಯೂ ಜೊತೆಗೆ. ಸೈನಿಂಗ್ ಆಫ್, ಮನು.